ಪತಿ ದೇವರೇ, ನನ್ನ ಭಗವಂತನೇ, ನನ್ನ ಪ್ರಭುವೇ. ಅಯ್ಯೋ ದೇವರೇ, ಇವತ್ತು ಸೂರ್ಯನ್ ಯಾವ ಕಡೆ ಎದ್ಬಿಟ್ಟನಪ್ಪ. ನನ್ನ ಹೆಂಡತಿ ನನ್ನ ಕಾಲಿಗೆ ಬಿದ್ಬಿಟ್ಟೋಳೆ. ನೀನೇ ನನ್ನ ದೇವರು, ನೀನೇ ನನ್ನ ಸರ್ವಸ್ವವು, ನೀನೇ ನನ್ನ ಜೀವನ, ಓ ಪತಿ ದೇವರೇ. ಅಯ್ಯೋ ದೇವರೇ, ಬಿಡಮ್ಮ ನನ್ನ ಪಾದಗಳು ತಾಯಿ. ನಾಟಕ ಮಾಡಿ ಸಾಕು, ಎದ್ದೇಳ ಮೇಲಕ್ಕ. ಜಾಸ್ತಿ ಮಸ್ಕ ಹೊಡಿಬೇಡ. ಏನ್ ವಿಷಯ ಅಂತ ಹೇಳು, ವಿಷಯಕ್ಕೆ ಬಾ. ನನ್ಗೂ ನಿನ್ ಡೌ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ. ಇಲ್ಲಿ ಕೇಳಿ ಪತಿ ಪರಮೇಶ್ವರ, ಆವಾಗಿಂದ ಇದೇ ಡೌ ಮಾಡ್ತಾ ಇದೀಯ, ಅದೇನಂತ ಹೇಳು. ಜಾಸ್ತಿ ಮಸ್ಕ ಹೊಡಿಬೇಡ. ಪತಿ ದೇವರೇ, ಇನ್ನು 2 ದಿನಗಳಲ್ಲಿ ದೀಪಾವಳಿ ಹಬ್ಬವಿದೆ. ಅದಕ್ಕೆ ನೀವಾಗ ನನ್ನ ಪತಿ ದೇವರೇ, ಅಕ್ಕಪಕ್ಕದ ಮನೆಯವರೆಲ್ಲ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ನಾವು ಹೋಗೋಣವೇ? ಹೋದರೆ ತುಂಬಾ ಚೆನ್ನಾಗಿರುತ್ತದೆ ಅಲ್ಲವೇ? ಇದಕ್ಕೆ ಆವಾಗಲಿಂದ ಡೌ ಮಾಡ್ತಾ ಇರೋದು. ಈಗಾಗಲೇ ನಾನು ಸಾಲ ಮಾಡಿದ್ದೀನಿ, ಪಾಪರಾಗಿದ್ದೀನಿ, ನನ್ನ ಬಿಟ್ಟು ಬಿಡು ತಾಯಿ. ಹಾಗನ್ನಬೇಡಿ ಪತಿ ದೇವರೇ, ದೀಪಾವಳಿಗೆ ನಾವು ಶಾಪಿಂಗ್ ಮಾಡೋಣ. ಅಯ್ಯೋ ಹೋಗಲೇ, ನನ್ನ ಚಡ್ಡಿ ತೂತು ಬಿದ್ದು 3 ತಿಂಗಳಾಗದೆ. ಚಡ್ಡಿ ತಗೊಳಕ್ಕೆ 1 ರೂಪಾಯಿ ಕಾಸಿಲ್ಲ. ಅದ್ರಾಗೂ ನಾನು ವಾರನಿಂದ ಎಣ್ಣೆ ಬೇರೆ ಕುಡ್ದಿಲ್ಲ. ನನ್ನ ಹತ್ರ 1 ರೂಪಾಯಿ ಇಲ್ಲ. ಮುಚ್ಕೊಂಡು ಹೋಗ್ತಾ ಇರು.